ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2017 GPSTR HK ರೀಸನ್ಗೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಅದರಲ್ಲಿ ಮುಂದುವರೆದ ಪ್ರಶ್ನೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇವಾಗ 89ನೇ ಪ್ರಶ್ನೆ. ಈ ಕೆಳಗಿನ ಆವೃತ್ತ ವಿತರಣೆಗೆ ಪ್ರಸರಣ ವಿಚಲನೆ ಮತ್ತು ಮಾನಕ ವಿಚಲನೆಯನ್ನು ಕಂಡುಹಿಡಿಯಿರಿ. ವರ್ಗಾಂತರ ಈ ರೀತಿಯಾಗಿದೆ: 1, 5, 6, 10, 11, 15, 16, 20, 21, 25 ಇದೆ. ಆವೃತ್ತಿ 4, 8, 10, 6, 2 ಅಂತ ಇದೆ. ಕ್ಯಾಲ್ಕುಲೇಟ್ ದ ವೇರಿಯೇಷನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸೀಸ್ ಅಂಡರ್ ಡಿಸ್ಟ್ರಿಬ್ಯೂಷನ್ ಟೇಬಲ್. ಓಕೆ, ಇಲ್ಲಿ ನಾವು ಪ್ರಸರಣ ವಿಚಲನೆ ಮತ್ತು ಮಾನಕ ವಿಚಲನೆಯನ್ನು ಕಂಡುಹಿಡಿಯೋಣ. ಓಕೆ, ವರ್ಗಾಂತರವನ್ನು ಕೊಟ್ಟಿದ್ದಾರೆ. ಇವು ಏನಾಗ್ತಾ ಇದ್ದಾವೆ ಅಂದರೆ ನಿರಂತರವಾಗಿಲ್ಲ. ವರ್ಗಾಂತರವನ್ನು ಕೊಟ್ಟಿರುವಂಥ ಟೇಬಲಲ್ಲಿ ಇವು ವರ್ಗಾಂತರ ನಿರಂತರವಾಗಿಲ್ಲ. ಹಾಗಾಗಿ ನಿರಂತರವಾಗಿ ಮಾಡ್ಕೋಬೇಕಂದ್ರೆ ನಾವು ಕೆಳಮಿತಿಯಲ್ಲಿ -0.5 ಮೈನಸ್ ಮಾಡಬೇಕು, ಮೇಲ್ಮಿತಿಯಲ್ಲಿ 0.5 ಕೂಡಿಸಬೇಕು. ಅದಕ್ಕಾಗಿ ನಾವು ಒಂದಿರುವಂಥದ್ದು 0.5 ಆಗಿದೆ. ಅದೇ ರೀತಿಯಾಗಿ 5 ಇರುವಂಥದ್ದು 5.5 ಆಗಿದೆ. ಕೆಳಮಿತಿಗಳಿಗೆ 0.5 ಮೈನಸ್ ಮಾಡಬೇಕು, ಮೇಲ್ಮಿತಿಗೆ 0.5 ಆ್ಯಡ್ ಮಾಡಬೇಕು. ಕೊಟ್ಟಿರುವಂಥ ಆವೃತ್ತಿಯನ್ನು ಬರ್ಕೋಬೇಕು. ನೆಕ್ಸ್ಟ್ ಮಧ್ಯಬಿಂದುವನ್ನು ಕಂಡುಹಿಡ್ಕೋಬೇಕು. ಮಧ್ಯಬಿಂದುವನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕಂದ್ರೆ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡಿದಾಗ 3 ಬರುತ್ತೆ. ಇಲ್ಲಿ ಕೂಡ ಅಷ್ಟೇ, ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2 ಅಂದಾಗ 8. ಎಲ್ಲವನ್ನು ಕೂಡ ಈ ರೀತಿಯಾಗಿ ಮಾಡಿದಾಗ ಮಧ್ಯಬಿಂದು ಸಿಗುತ್ತೆ. ಆವೃತ್ತಿಯನ್ನು ಕೂಡಿದಾಗ ಸಮೇಷನ್ ಆಫ್ FI = 30 ಅಂತ ಬರುತ್ತೆ. ಇವಾಗ FI ಇಂಟು XI, ಇದು FI ಆವೃತ್ತಿ ಅಂದರೆ FI XI ಎರಡನ್ನು ಕೂಡ ಗುಣಾಕಾರ ಮಾಡಬೇಕು. 4 3 12, 8 8 64, 10 × 13 130. ಈ ರೀತಿಯಾಗಿ ಎಲ್ಲವನ್ನು ಗುಣಾಕಾರ ಮಾಡಿ ಎಲ್ಲವನ್ನು ನಾವು ಆ್ಯಡ್ ಮಾಡಬೇಕು. ಈ ಸಿಗ್ಮಾ FI ಇಂಟು XI ಅನ್ನು ಆ್ಯಡ್ ಮಾಡಿದಾಗ 360 ಸಿಗುತ್ತೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಈ ಮಧ್ಯಬಿಂದುವಿನಲ್ಲಿ ನಾವು ಈ ಸಿಗ್ಮಾ FI XI ಇಲ್ಲಿ ನಮಗೆ ಕೊಟ್ಟಿರುವಂಥ ಒಂದು ಇಷ್ಟು ಡೇಟಾವನ್ನು ಬಳಸ್ಕೊಂಡು ನಾವು ಸರಾಸರಿಯನ್ನು ಕಂಡುಹಿಡ್ಕೋಬೇಕು. ಸರಾಸರಿ ಅಂದರೆ X⁻ = ಸಮೇಷನ್ ಆಫ್ FI ಇಂಟು XI ಡಿವೈಡೆಡ್ ಬೈ ಸಮೇಷನ್ ಆಫ್ FI ಅಂತ. XI ಅಂದರೆ ನಮಗೆ ಸಿಗ್ಮಾ FI XI ಅಂದರೆ 360 ಸಿಕ್ಕಿದೆ, ಸಮೇಷನ್ ಆಫ್ FI ಅಂದರೆ 30 ಸಿಕ್ಕಿದೆ. ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸರಾಸರಿ 12 ಸಿಗ್ತಾ ಇದೆ. ಹಾಗಾಗಿ ಈ ಒಂದು ಮಧ್ಯಬಿಂದುವಿನಲ್ಲಿ ಸರಾಸರಿಯನ್ನು ಮೈನಸ್ ಮಾಡಬೇಕು. ನೆಕ್ಸ್ಟ್ ಹೋಲ್ ಸ್ಕ್ವೇರ್ ಮಾಡಬೇಕು. ಓಕೆ, 3 ಮೈನಸ್ ಸರಾಸರಿ ಎಷ್ಟಿದೆ? 12 ಇದೆ. 3 - 12 ಹೋಲ್ ಸ್ಕ್ವೇರನ್ನು ಮಾಡಿದಾಗ 3 - 12 ಅಂದಾಗ 9 ಬರುತ್ತೆ. 9 ಸ್ಕ್ವೇರ್ 81 ಆಗುತ್ತೆ. ಎಲ್ಲವನ್ನು ಕೂಡ ಅದೇ ರೀತಿಯಾಗಿ 8 - 12 ಹೋಲ್ ಸ್ಕ್ವೇರ್ ಎಲ್ಲವೂ ಕೂಡ ಹೋಲ್ ಸ್ಕ್ವೇರ್ ಮಾಡಬೇಕು. ಈ ರೀತಿಯಾಗಿ ಮಾಡಿದಾಗ ನಮಗೆ ಈ ರೀತಿಯಾದ ಒಂದು ಟೇಬಲ್ ಸಿಗುತ್ತೆ. ನೆಕ್ಸ್ಟ್ ಈ ಎಲ್ಲ ಡೇಟಾವನ್ನು ನಾವು ಇಲ್ಲಿ ಅಗೇನ್ ಆ್ಯಡ್ ಮಾಡ್ತಾ ಹೋಗಬೇಕು. ಎಲ್ಲವನ್ನು ಕೂಡ ಡಾಟಾ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಬಂದಿರುವಂಥ ಡಾಟಾಗೆ ನಾವು ಅಗೇನ್ ಆವೃತ್ತಿಗೆ ಮಲ್ಟಿಪಲ್ ಮಾಡಬೇಕು. 3 ಇಲ್ಲೊಂದು ಮಿಸ್ಟೇಕ್ ಆಗಿದೆ. ಇಲ್ಲಿ ನಾವು ಮಧ್ಯಬಿಂದುವಿನಿಂದ ಗುಣಿಸಿದ್ದೇವೆ, ಆದರೆ ಇಲ್ಲಿ ಏನು ಮಾಡಬೇಕಂದ್ರೆ ಆವೃತ್ತಿಯಿಂದ ಗುಣಿಸಬೇಕು. 4 × 81 ಮಾಡಿ ಇಲ್ಲಿ ಒಂದು ಆನ್ಸರ್ ಬರುತ್ತೆ. 8 × 16 ಮಾಡಿದಾಗ 128 ಬರುತ್ತೆ. ಅದೇ ರೀತಿಯಾಗಿ 10 × 130 ಮಾಡಿ 1300 ಅಂತ ಬರುತ್ತೆ. ಓಕೆ, ಈ ರೀತಿಯಾಗಿ ನಾವು ಎಲ್ಲವನ್ನು ಕೂಡ ಮಲ್ಟಿಪಲ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಎಲ್ಲ ಬಂದಿರುವಂಥ ಡಾಟಾವನ್ನು ಆ್ಯಡ್ ಮಾಡಬೇಕು. ಇಲ್ಲಿ ನಾನು ಮಧ್ಯಬಿಂದುವನ್ನು ಮಲ್ಟಿಪಲ್ ಮಾಡಿದ್ದೀನಿ, ನೀವು ಆವೃತ್ತಿಯಿಂದ ಇದನ್ನು ಮಲ್ಟಿಪಲ್ ಮಾಡಿ. ಓಕೆ, ಅಲ್ಲಿ ಸಿಕ್ಕಿರುವಂಥ ಡೇಟಾವನ್ನು ಇಲ್ಲಿ ಆ್ಯಡ್ ಮಾಡಿ. ನೆಕ್ಸ್ಟ್ ಪ್ರಸರಣ ವಿಚಲನೆ ಅಂದರೆ ಅಂತ 1/n ಸಮೇಷನ್ ಆಫ್ FI ಇಂಟು XI - X⁻² ಹೋಲ್ ಸ್ಕ್ವೇರ್ ಅಂತ. ಇಲ್ಲಿ ಇದು ಕೂಡ ಡೇಟಾ ತಪ್ಪಾಗಿರುತ್ತೆ. ನಾವು ಆವೃತ್ತಿ ಮತ್ತು ಈ ಒಂದು ಟರ್ಮ್ಗೆ ಮಲ್ಟಿಪಲ್ ಮಾಡಿದಾಗ ಸಿಕ್ಕಿರುವಂಥ ಡೇಟಾವನ್ನು ಕೂಡಿದಾಗ ಇಲ್ಲಿ ಒಂದು ಆನ್ಸರ್ ಬರುತ್ತೆ. ಅದನ್ನು ಕೂಡ 30ಯಿಂದ ಡಿವೈಡ್ ಮಾಡಿ ಇದರ ಸ್ಕ್ವೇರ್ ರೂಟನ್ನು ತೆಗೆದಾಗ ನಮಗೆ ಮಾನಕ ವಿಚಲನೆ ಎನ್ನುವಂಥದ್ದು ಸಿಗುತ್ತೆ. 90ನೇ ಪ್ರಶ್ನೆ. X² - MX + 12 ಈ ಒಂದು ಸಮೀಕರಣ ಒಂದು ಮೂಲವು +4 ಆಗಿದೆ. ಹಾಗಿದ್ರೆ m × X² + X +4 = 0 ಈ ಒಂದು ವರ್ಗ ಸಮೀಕರಣದ ಸಮನಾದ ಮೂಲಗಳನ್ನು ಹೊಂದಿದರೆ
n ಬೆಲೆಯನ್ನು ಕಂಡುಹಿಡಿಯಿರಿ. If a plus 4 is a root of the quadratic equation x square minus mx plus 12 equal to 0 and m into bracket x square plus x plus n equal to 0 has equal roots, then find the value of n ಎನ್ನುವಂಥದ್ದು 90ನೇ ಪ್ರಶ್ನೆಯಾಗಿತ್ತು. ಈ ಒಂದು ಪ್ರಶ್ನೆಯನ್ನು ಕೂಡ ಓಕೆ, ಇವಾಗ 90ನೇ ಪ್ರಶ್ನೆಯ ಉತ್ತರವನ್ನು ನೋಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್ ಎಕ್ಸ್ ಪ್ಲಸ್ 12 ಈಕ್ವಲ್ ಟು 0 ಈ ಒಂದು ವರ್ಗ ಸಮೀಕರಣ ಒಂದು ಮೂಲವನ್ನು ಕೊಟ್ಟಿದ್ದಾರೆ, ಅದು ಪ್ಲಸ್ 4 ಆಗಿರುತ್ತೆ. ಮೂಲಗಳು ತಂದಾಗ 2 ಇರ್ತವೆ. ವರ್ಗ ಸಮೀಕರಣಕ್ಕೆ ಮೂಲಗಳು 2 ಇರ್ತವೆ, ಒಂದು ಪ್ಲಸ್ ಅಲ್ಲಿರುತ್ತೆ, ಇನ್ನೊಂದು ಮೈನಸ್ ಅಲ್ಲಿರುತ್ತೆ. ಹಾಗಾಗಿ ಪ್ಲಸ್ 4 ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ಲಸ್ 4 ಈಸ್ ಈಕ್ವಲ್ ಟು ಎಕ್ಸ್ನ ಪ್ಲೇಸ್ನಲ್ಲಿ 4 ಅಪ್ಲೈ ಮಾಡಿದಾಗ 4 ಸ್ಕ್ವೇರ್ ಪ್ಲಸ್ ಎಮ್ ಇಂಟು 4 ಪ್ಲಸ್ 12 is equals to 0. 16 4 square 16 plus 4m plus 12 equal to 0 ಅಂದಾಗ 4m equal to 28 ಅಂದಾಗ m equals to 7 ಅಂತ ನಮಗೆ ಆನ್ಸರ್ ಬರ್ತಾ ಇದೆ. m equals to 7 ಅಂತ ಆನ್ಸರ್ ಬರ್ತಾ ಇದೆ. ನೆಕ್ಸ್ಟ್ ಇವಾಗ ಈ ಒಂದು m ವ್ಯಾಲ್ಯೂವನ್ನು ಇನ್ನೊಂದು ಸಮೀಕರಣವನ್ನು ಕೊಟ್ಟಿದ್ದಾರೆ. m ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಎನ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಎಮ್ ಬೆಲೆ ಎಷ್ಟಿದೆ? 7 ಇದೆ. ಈ ಒಂದು ಎಮ್ ಬೆಲೆಯನ್ನು ನಾವು ಈ ಒಂದು ಸಮೀಕರಣದಲ್ಲಿ ಅಪ್ಲೈ ಮಾಡೋಣ. 7 ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಎನ್ ಈಕ್ವಲ್ ಟು 0 ಅಂದಾಗ 7x ಸ್ಕ್ವೇರ್ ಪ್ಲಸ್ 7x ಪ್ಲಸ್ ಎನ್ ಈಕ್ವಲ್ ಟು 0 ಅಂತ ಒಂದು ವರ್ಗ ಸಮೀಕರಣ ನಮಗೆ ದೊರೆಯುತ್ತೆ. ಈ ಒಂದು ವರ್ಗ ಸಮೀಕರಣಕ್ಕೆ ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ? ವರ್ಗ ಸಮೀಕರಣದ ಮೂಲಗಳು ಏನಾಗಿದ್ದಾವೆ? ಸಮಾನವನ್ನು ಹೊಂದಿದ್ದಾವೆ. ವರ್ಗ ಸಮೀಕರಣಗಳು ಮೂಲಗಳು ಸಮವಾಗಿದ್ದರೆ, ವರ್ಗ ಸಮೀಕರಣದ ಮೂಲಗಳು ಸಮವಾಗಿದ್ದರೆ ನಾವು ಡಿಸ್ಕ್ರಿಮಿನೆಂಟ್ ಅಥವಾ ಶೋಧಕ ಈಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅನ್ನುವಂಥದ್ದು ಸೂತ್ರ ಇದೆ. ಮೂಲಗಳು ಸಮನಾಗಿದ್ದರೆ ಒಂದು ಸೂತ್ರ, ಮೂಲಗಳು ವಿಭಿನ್ನವಾಗಿದ್ದರೆ ಒಂದು ಸೂತ್ರ, ಮೂಲಗಳನ್ನು ಹೊಂದಿಲ್ಲದೆ ಇದ್ದರೆ ಇನ್ನೊಂದು ಸೂತ್ರ ಇದೆ. ಇದನ್ನು ನಾವು ಕಂಪ್ಲೀಟಾಗಿ ವರ್ಗ ಸಮೀಕರಣಗಳು ಈ ಒಂದು ಚಾಪ್ಟ್ರಲ್ಲಿ ಸಾಲ್ವ್ ಮಾಡಿದ್ದೀನಿ. ಚಾನಲ್ ಪ್ಲೇ ಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಓಕೆ, ಇವಾಗ ನಮಗೆ ಈ ಒಂದು ಶೋಧಕ ಡಿಸ್ಕ್ರಿಮಿನೆಂಟ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ ಇದೆ. ನಮಗೆ ವರ್ಗ ಸಮೀಕರಣ ಕೂಡ ಗೊತ್ತಿದೆ, ಏನಂತ 7 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ ಎನ್ ಈಕ್ವಲ್ ಟು 0 ಅಂತ ಇದೆ. ಓಕೆ, ಇವಾಗ ಎ ಅಂದರೆ ಎಕ್ಸ್ ಸ್ಕ್ವೇರ್ನ ಕೋಎಫಿಷಿಯೆಂಟ್ 7 ಇದೆ, ಬಿ ಅಂದರೆ ಎಕ್ಸ್ನ ಕೋಎಫಿಷಿಯೆಂಟ್ 7 ಇದೆ. ಅದೇ ರೀತಿಯಾಗಿ ಕಾನ್ಸ್ಟಂಟ್ ಟರ್ಮ್ ಸಿ ಈಕ್ವಲ್ಸ್ ಟು ಎನ್ ಅಂತ ಇದೆ. ಈ ಒಂದು ಟರ್ಮನ್ನು ನಾವು ಈ ಡಿಸ್ಕ್ರಿಮಿನೆಂಟ್ನಲ್ಲಿ ಅಪ್ಲೈ ಮಾಡಿ ಬಿ ಈಕ್ವಲ್ ಟು 7 ಅಂತ ಇದೆ. ನೆಕ್ಸ್ಟ್ 4 ಆ್ಯಸ್ ಇಟ್ ಈಸ್, ಎ ಅಂದರೆ 7 ಇದೆ, ಸಿ ಅಂದರೆ ಎನ್ ಅಂತ ಇದೆ. 7 ಸ್ಕ್ವೇರ್ 49, 7 ಇಂಟು 4 28 ಇಂಟು ಎನ್ ಅಂತ ಬರ್ತಾ ಇದೆ. ನೆಕ್ಸ್ಟ್ 49 ಮೈನಸ್ 28 ಎಮ್ ಅಂದಾಗ ಎನ್ ಈಕ್ವಲ್ಸ್ ಟು 49 ಡಿವೈಡೆಡ್ ಬೈ 28 ಅಂತ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಎನ್ ಈಕ್ವಲ್ ಟು 49 ಡಿವೈಡೆಡ್ ಬೈ 28 ಅಂದಾಗ ಇದು 7ಇಂದ ಡಿವೈಡ್ ಆಗುತ್ತೆ. ಹಾಗಾಗಿ 7/4 ಈಕ್ವಲ್ ಟು ಎನ್ ವ್ಯಾಲ್ಯೂ ಎಷ್ಟಾಗ್ತಿದೆ? 7/4 ಎನ್ನುವಂಥದ್ದು ಎನ್ ವ್ಯಾಲ್ಯೂ ನಮಗೆ ಸಿಗ್ತಾ ಇದೆ. ನೆಕ್ಸ್ಟ್ 91ನೇ ಪ್ರಶ್ನೆ. ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಪರಸ್ಪರ ಲಂಬವಾಗಿರುವ ಒಂದು ಜೊತೆ ಸ್ಪರ್ಶಕಗಳನ್ನು ಎಳೆಯಲಾಗಿದೆ. ಸ್ಪರ್ಶಕದ ಉದ್ದವು ವೃತ್ತದ ತ್ರಿಜ್ಯಕ್ಕೆ ಸಮ ಎಂದು ಸಾಧಿಸಿ. ವೃತ್ತದ ತ್ರಿಜ್ಯವು 5 ಸೆಂಟಿಮೀಟರ್ ಆದರೆ ವೃತ್ತ ಕೇಂದ್ರದಿಂದ ಬಾಹ್ಯ ಬಿಂದುವಿಗೆ ಸೇರಿಸುವ ರೇಖಾಖಂಡದ ಉದ್ದವನ್ನು ಕಂಡುಹಿಡಿಯಿರಿ. ಓಕೆ, ಇಲ್ಲಿ ಒಂದು ಪ್ರಮೇಯನ್ನು ಕೇಳಿದ್ದಾರೆ, ಒಂದು ಎಕ್ಸಾಂಪಲನ್ನು ಕೂಡ ಕೇಳಿದ್ದಾರೆ. ಎರಡನ್ನು ಸೇರಿ ಒಂದು ಕ್ವಶನ್ ಅಂತ ಕೊಟ್ಟಿದ್ದಾರೆ. ಇದು 4 ಅಂಕಕ್ಕೆ ಇರುತ್ತೆ. ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಪರಸ್ಪರ ಲಂಬವಾಗಿರುವ ಒಂದು ಜೊತೆ ಸ್ಪರ್ಶಕಗಳನ್ನು ಎಳೆಯಲಾಗಿದೆ. ಇವು ಸ್ಪರ್ಶಕದ ಉದ್ದವು ವೃತ್ತದ ತ್ರಿಜ್ಯಕ್ಕೆ ಸಮನಾಗಿದೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ನೆಕ್ಸ್ಟ್ ಇಂಗ್ಲೀಷ್ ವರ್ಷನ್ ನೋಡೋದಾದರೆ, ಇಫ್ ಅ ಪೇರ್ ಆಫ್ ಪರ್ಪೆಂಡಿಕ್ಯುಲರ್ ಟ್ಯಾಂಜೆಂಟ್ಸ್ ಆರ್ ಡ್ರಾಡ್ ಟು ದ ಸರ್ಕಲ್ ಫ್ರಾಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್, ಪ್ರೂವ್ ದ್ಯಾಟ್ the length of a tangent is equals to the radius of the circle. If the radius of the circle is a 5 cm, then find the length of line joining the center of the circle to the external point. ಓಕೆ, 91ನೇ ಪ್ರಶ್ನೆ ಪರಿಹಾರವನ್ನು ನೋಡೋಣ. ಇಲ್ಲಿ ನಮಗೆ ಕೊಟ್ಟಿದ್ದಾರೆ, ಒಂದು ಸರ್ಕಲ್ ಇದೆ, ಆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕ ವೃತ್ತದ ತ್ರಿಜ್ಯಕ್ಕೆ ಸಮಾನಾಗಿರುತ್ತದೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ವೃತ್ತದ ತ್ರಿಜ್ಯವನ್ನು ಕೂಡ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್ ಅಂತ. ವೃತ್ತ ಕೇಂದ್ರ ಓ ಆಗಿರಲಿ,
ಸ್ಪರ್ಶಕ ಪಿ ಕ್ಯೂ ಆಗಿರಲಿ, ಎಕ್ಸ್ಟರ್ನಲ್ ಪಾಯಿಂಟ್ ಎ ಆಗಿರಲಿ. ಓಕೆ, 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದತ್ತವನ್ನು ನೋಡಿದಾಗ ಎ ಪಿ ಆ್ಯಂಡ್ ಎ ಕ್ಯೂಗಳ ವೃತ್ತದ ಸ್ಪರ್ಶಕಗಳು. ಎ ಪಿ ಮತ್ತು ಎ ಕ್ಯೂ ಏನಾಗಿದ್ದಾವೆ? ವೃತ್ತದ ಸ್ಪರ್ಶಕಗಳು. ನೆಕ್ಸ್ಟ್ ಏನಾಗುತ್ತೆ? ಎ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಕ್ಯೂ. ಎ ಪಿ ಅನ್ನುವಂಥದ್ದು ಎ ಕ್ಯೂಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಾಗಾಗಿ ಒ ಪಿ ಇಸ್ ಈಕ್ವಲ್ ಟು ಒ ಕ್ಯೂ 5 ಸೆಂಟಿಮೀಟರ್. ಯಾಕಂದರೆ ಒಂದೇ ವೃತ್ತದ ತ್ರಿಜ್ಯಗಳು ಏನಾಗಿರ್ತವೆ ಅಂದರೆ ಸಮನಾಗಿರುತ್ತವೆ. ನೆಕ್ಸ್ಟ್ ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಪಿ ಆದರೆ ಒ ಕ್ಯೂ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಕ್ಯೂ. ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಕ್ಯೂ. ಎ ಪಿಗೆ ಇದು ಒ ಕ್ಯೂ ಎನ್ನುವಂಥದ್ದು ಪರ್ಪೆಂಡಿಕ್ಯುಲರ್ ಆದರೆ ಒ ಪಿಗೆ ಎ ಪಿ ಎನ್ನುವಂಥದ್ದು ಪರ್ಪೆಂಡಿಕ್ಯುಲರ್ ಇದೆ. ಅದೇ ರೀತಿಯಾಗಿ ಒ ಕ್ಯೂಗೆ ಎ ಕ್ಯೂ ಎನ್ನುವಂಥದ್ದು ಪರ್ಪೆಂಡಿಕ್ಯುಲರ್ ಆಗಿದೆ. ಹಾಗಾಗಿ ನಾವಿಲ್ಲಿ ಒ ಪಿ ಎ ಕ್ಯೂ ಎಂದು ಒಂದು ಚತುರ್ಭುಜ ಅಂತ ಹೇಳಿ ಅನ್ಕೊಂಡ್ರೆ, ಇದು ಒಂದು ಚತುರ್ಭುಜ ಅಂತ ಹೇಳಿ ಅನ್ಕೊಂಡ್ರೆ ನಾವು ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತೆ. ಹಾಗಾಗಿ ಆ್ಯಂಗಲ್ O ಪ್ಲಸ್ ಆ್ಯಂಗಲ್ P ಪ್ಲಸ್ ಆ್ಯಂಗಲ್ A ಪ್ಲಸ್ ಆ್ಯಂಗಲ್ Q ಈಕ್ವಲ್ ಟು 360 ಡಿಗ್ರಿ ಆಗಿರುತ್ತೆ. ನೋಡಿ, ಇಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಏನಾಗಿರ್ತವೆ? ಒಂದು ಲಂಬವಾಗಿರ್ತವೆ. ಏನಂತ? ಎ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಒ ಪಿ ಆದರೆ ಆ್ಯಂಗಲ್ ಪಿ ಮತ್ತು ಆ್ಯಂಗಲ್ ಕ್ಯೂ ಏನಾಗಿರ್ತವೆ? 90 ಡಿಗ್ರಿಗೆ ಸಮನಾಗಿರುತ್ತೆ. ಹಾಗಾಗಿ ಆ್ಯಂಗಲ್ ಪಿ ಈಕ್ವಲ್ ಟು 90 ಡಿಗ್ರಿ, ಆ್ಯಂಗಲ್ ಎ ಈಕ್ವಲ್ ಟು 90, ಆ್ಯಂಗಲ್ ಕ್ಯೂ ಈಕ್ವಲ್ ಟು 90. ಹಾಗಾದರೆ ಆ್ಯಂಗಲ್ ಓ ಅನ್ನು ಕಂಡುಹಿಡಬೇಕು. ಅದು ಕೂಡ ಏನಾಗಿರುತ್ತೆ ಅಂದರೆ 90 ಡಿಗ್ರಿ ಆಗಿರುತ್ತೆ. 360 ಮೈನಸ್ 90 ಪ್ಲಸ್ 90 ಪ್ಲಸ್ 90 ಅಂದಾಗ 270 ಆಗುತ್ತೆ. 360 ಮೈನಸ್ 270 ಅಂತಂದಾಗ ಆ್ಯಂಗಲ್ ಓ ಈಕ್ವಲ್ಸ್ ಟು 90 ಡಿಗ್ರಿ ಆಗಿರುತ್ತೆ. ಇಲ್ಲಿ ನಾವು ಏನು ಕನ್ಕ್ಲೂಷನನ್ನು ಕೊಡಬೇಕು? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮ. ಹಾಗಾದರೆ ಎ ಪಿ ಈಕ್ವಲ್ ಟು ಎ ಕ್ಯೂ ಆದ್ದರಿಂದ ಒ ಪಿ ಎ ಕ್ಯೂ ಒಂದು ಚೌಕವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಎ ಪಿ ಎ ಕ್ಯೂ ಎಂದು ಚೌಕವಾದರೆ ಇಲ್ಲಿ ಎ ಪಿ ಒ ಪಿ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಒ ಕ್ಯೂ ಕೂಡ 5 ಸೆಂಟಿಮೀಟರ್ ಆಗಿರುತ್ತೆ. ಇದು ಒಂದು ಒ ಪಿ ಎ ಕ್ಯೂ ಎನ್ನುವಂಥದ್ದು ಒಂದು ಚೌಕವಾದರೆ ಎಲ್ಲ ಬಾಹುಗಳು ಸಮನಾಗಿರ್ತವೆ. ಹಾಗಾಗಿ ಎಲ್ಲವೂ ಕೂಡ ಏನಾಗಿರ್ತವೆ ಅಂದರೆ 5 ಸೆಂಟಿಮೀಟರ್ ಹೊಂದಿರುತ್ತದೆ. ಒ ಪಿ ಇಸ್ ಈಕ್ವಲ್ ಟು ಒ ಕ್ಯೂ 5 ಸೆಂಟಿಮೀಟರ್ ಆದರೆ ಇದು ವೃತ್ತದ ತ್ರಿಜ್ಯಗಳು ಏನಾಗಿರ್ತವೆ? ಸಮನಾಗಿರುತ್ತವೆ. ಹಾಗಾಗಿ ಒ ಪಿ ಇಸ್ ಈಕ್ವಲ್ ಟು ಒ ಕ್ಯೂ ಇಸ್ ಈಕ್ವಲ್ ಟು ಪಿ ಎ ಇಸ್ ಈಕ್ವಲ್ ಟು ಎ ಕ್ಯೂ 5 ಸೆಂಟಿಮೀಟರ್ ಆಗಿದೆ. ಯಾಕಂದರೆ ಒ ಪಿ ಎ ಕ್ಯೂ ಎಂದು ವರ್ಗವಾಗಿದೆ. ಇದನ್ನು ರಚನೆ ಮೂಲಕ ನಾವು ಇಲ್ಲಿ ರಚನೆ ಏನು ಮಾಡ್ಕೋಬೇಕಂದ್ರೆ ಒ ಎಯನ್ನು ಜೋಡಿಸಬೇಕು. ಒ ಎನ್ನು ಜೋಡಿಸಿದಾಗ ಬಾಹ್ಯ ಬಿಂದುವಿನಿಂದ ಈ ಒಂದು ವೃತ್ತ ಕೇಂದ್ರಕ್ಕೆ ಇರುವ ದೂರವನ್ನು ನಾವು ರಚನೆಯನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ಒ ಎನ್ನು ಜೋಡಿಸಬೇಕು. ನಂತರ ಏನು ಮಾಡಬೇಕಂದ್ರೆ ಆ್ಯಂಗಲ್ ಪಿ ಈಕ್ವಲ್ಸ್ ಟು 90 ಡಿಗ್ರಿ ಅಂತ ನಮಗೆ ಗೊತ್ತಿದೆ. ಆ್ಯಂಗಲ್ ಪಿ ಈಕ್ವಲ್ ಟು 90 ಡಿಗ್ರಿ ಅಂದರೆ ಲಂಬಕೋನ ತ್ರಿಭುಜ ಒ ಪಿ ಒಂದು ಲಂಬಕೋನ ತ್ರಿಭುಜ ಆಗಿದೆ. ಹಾಗಾದರೆ ಇಲ್ಲಿ ನಮಗೆ ಒ ಎ ಉದ್ದವನ್ನು ಕಂಡುಹಿಡಬೇಕಾದ್ರೆ ಇಲ್ಲಿ ಪೈಥಾಗೋರಸ್ ಪ್ರಮೇಯನ ಅಪ್ಲೈ ಮಾಡ್ತೀವಿ. ಒ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಪಿ ಸ್ಕ್ವೇರ್ ಪ್ಲಸ್ ಪಿ ಎ ಸ್ಕ್ವೇರ್, ಇದು ಪೈಥಾಗೋರಸ್ ಪ್ರಮೇಯ. ಒ ಎ ಸ್ಕ್ವೇರ್ ಈಕ್ವಲ್ ಟು ಪೈ ಸ್ಕ್ವೇರ್ ಪ್ಲಸ್ ಪೈ ಸ್ಕ್ವೇರ್ ಅಂದರೆ 25 ಪ್ಲಸ್ 25 50 ಆಗುತ್ತೆ. 50 ಅಂತಂದಾಗ ಇಲ್ಲಿ ಒ ಎ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 50 ಅಂದಾಗ 25 ಇಂಟು 2 ಅಂತ ನಾವು ಬರಿಬೋದು. ಹಾಗಾಗಿ ಒ ಎ ಈಕ್ವಲ್ ಟು 25 5ರ ವರ್ಗ ಆಗಿರುತ್ತೆ. ಹಾಗಾಗಿ 5 ಇಂಟು ರೂಟ್ 2 ಸೆಂಟಿಮೀಟರ್ ಎನ್ನುವಂಥದ್ದು ಒ ಎ ಈಸ್ ಈಕ್ವಲ್ ಟು 5 ಇಂಟು ರೂಟ್ 2 ಸೆಂಟಿಮೀಟರ್. ವೃತ್ತ ಕೇಂದ್ರದಿಂದ ಬಾಹ್ಯ ಬಿಂದುವಿಗೆ ಸೇರಿಸುವ ರೇಖಾಖಂಡದ ಉದ್ದ 5 ಇಂಟು ರೂಟ್ 2 ಸೆಂಟಿಮೀಟರ್ ಆಗಿದೆ. ಓಕೆ ಫ್ರೆಂಡ್ಸ್, 2017 HK ರೀಸನ್ GPSR ಎಕ್ಸಾಮ್ನ ಕ್ವಶನ್ ಪೇಪರ್ ಈ ರೀತಿಯಾಗಿತ್ತು. ಮುಂದಿನ ಒಂದು ಕ್ಲಾಸ್ನಲ್ಲಿ ಮತ್ತೊಂದು ಕ್ವಶನ್ ಪೇಪರೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಈವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರುವವರು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ
ಟೆಕ್ಸ್ಟ್ ಬುಕ್ ಸೊಲ್ಯೂಷನ್ಸ್ ಮತ್ತು ಎಕ್ಸಸೈಸನ್ನು ಕೂಡ ನಮ್ಮ ಚಾನಲ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.